ಮತ್ತೆ ಪಾಕ್ ಈಗ ಖ್ಯಾತೆಯನ್ನು ತೆಗೆದಿದೆ. ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ನಿರಂತರವಾಗಿ ದಾಳಿಗಳನ್ನು ನಡೆಸ್ತಾ ಇದೆ. ಶ್ರೀನಗರದ ಲಾಲ್ ಚೌಕ್ನಲ್ಲಿ 11 ಡ್ರೋನ್ ದಾಳಿಯಾಗಿದೆ. ಕಾಶ್ಮೀರ, ಗುಜರಾತ್, ಪಂಜಾಬ್, ರಾಜಸ್ಥಾನದ ಮೇಲೆ ದಾಳಿಗೆ ಯತ್ನವನ್ನು ಮಾಡಿದೆ. ಈ 4 ರಾಜ್ಯಗಳನ್ನು ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ. ಯಾಕಂದರೆ ಹತ್ತಿರ ಇರೋದ್ರಿಂದಾಗಿ ಮತ್ತು ಗಡಿಗೆ ಹೊಂದಿಕೊಂಡಿರುವುದರಿಂದಾಗಿ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ನಿಂದ ಡ್ರೋನ್ ದಾಳಿಗಳಾಗುತ್ತಾ ಇದೆ. ನೋಡಿ, ಈಗ ಪಂಜಾಬು, ರಾಜಸ್ಥಾನ, ಜಮ್ಮು ಕಾಶ್ಮೀರ, ಗುಜರಾತ್ 4 ರಾಜ್ಯಗಳನ್ನು ಟಾರ್ಗೆಟ್ ಮಾಡಿದೆ. ಎಂತಿಂಥ ಶಬ್ದಗಳು ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈಗ ತಕ್ಕ ಶಾಸ್ತಿಯನ್ನು ನಮ್ಮ BSF ಯೋಧರು ಕೂಡ ಕೊಡ್ತಾ ಇದ್ದಾರೆ. ಪ್ರತ್ಯುತ್ತರವಾದಂಥ ದಾಳಿಯನ್ನು ಮಾಡಲಾಗ್ತಾ ಇದೆ. ನಿರಂತರವಾಗಿ ಪಾಕಿಸ್ತಾನದ ಕಡೆಯಿಂದ ದಾಳಿಗಳಾಗ್ತಾ ಇದೆ. ಅದರಲ್ಲೂ ಅವರ ಸೇನಾ ನೆಲೆಗಳನ್ನು, ಅವರ ಏನು ಅವ್ರ ಕ್ರಾಫ್ಟ್ಗಳನ್ನು ಧ್ವಂಸ ಮಾಡಿದರೂ ಕೂಡ ಮತ್ತೆ ಮತ್ತೆ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದು ಪಾಕಿಸ್ತಾನಕ್ಕೆ ಅಪಾಯದ ಕಟ್ಟಿಟ್ಟ ಬುತ್ತಿದೆ. ಯಾಕಂದರೆ ನಮ್ಮ ಕಡೆಯಿಂದ ಈಗ ಶುರುವಾಗುತ್ತೆ. ಈಗ ಅಲ್ಲಿಂದ ಶುರುವಾಗಿದೆ. ಆರಂಭ ಅವ್ರು ಮಾಡಿದ್ದು, ಅಂತ್ಯ ನಾವು ಹೊಡೋದೀಗ. ಹಾಗಾಗಿನೇ ಈಗ ಕದನ ವಿರಾಮ ಘೋಷಣೆ ಅಂತ ಹೇಳಿದ್ರೆ ಕಂಪ್ಲೀಟ್ ಯುದ್ಧ ನಿಲ್ತು ಅಂತಲ್ಲ. 1 ಅವರ್ ಆದಮೇಲೆ ಶುರುವಾಗ್ಬೋದು, 2 ಅವರ್ ಆದಮೇಲೆ ಶುರುವಾಗೋದು, ಅಂದರೆ ತಾತ್ಕಾಲಿಕ ರಿಲೀಫ್ ಇದ್ದಂಗೆ ಅದು. ನೋಡಿ, ಮತ್ತೆ ಅವ್ರು ಶುರು ಮಾಡಿದ್ದಾರೆ. ಭಾರತದಿಂದ ದೀಪಾವಳಿ ಶುರುವಾಗುತ್ತೆ. ಈಗ ಅವರಿಗೆಲ್ಲ ಡ್ರೋನ್ಗಳನ್ನು ಆಗಸದಲ್ಲೇ ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದ್ದಾರೆ. ಜನರು ಆತಂಕಕ್ಕೀಡಾಗ್ತಾ ಇದ್ದಾರೆ. ನಿರಂತರವಾಗಿ ಪಾಕಿಸ್ತಾನ ಈಗ ದಾಳಿಯನ್ನು ಶುರು ಮಾಡಿದ್ರಿಂದಾಗಿ ನಮ್ಮ ಎಲ್ಲ ಯೋಧರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಪಾಕಿಸ್ತಾನ ಅಮೇರಿಕದ ಮಾತುಗೂ ಕೂಡ ಕಿಮ್ಮತ್ತನ್ನು ಕೊಟ್ಟಿಲ್ಲ ಇಲ್ಲಿ. ಓಕೆ, ಟ್ರಂಪ್ ಹೇಳಿದರು, ಭಾರತ ಕೂಡ ನಾವು ಒಪ್ಕೊಂಡ್ವಿ, ನಾವಾಗಿ ಹೋಗಿದ್ದಲ್ಲ, ಅವರಾಗೆ ಬಂದಿದ್ದು, ಸಾಕು ಬಿಟ್ಬಿಡಿ, ನಮ್ಮ ಕಥೆ ಮುಗಿಸ್ಬಿಡಿ, ನಾವು ಆರ್ಥಿಕವಾಗಿ ಹೊಡೆತ ತಿಂದಿದ್ದೀವಿ, ನಮ್ಮ ಸೇನಾ ಕ್ಯಾಂಪ್ಗಳನ್ನ ಹೊಡೆದಾಕಿದ್ದೀರಿ ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಭಿಕ್ಷೆ ಬೇಡಿದ್ರೆ ಇವರು, ಪ್ರಾಣ ಭಿಕ್ಷೆನ ಭಾರತದ ಮುಂದೆ ಅಲ್ಲಿ ಅಮೇರಿಕಕ್ಕೆ ಹೋಗಿ ಟ್ರಂಪ್ ಮುಂದೆ ಹೋಗಿ ಪ್ರಾಣ ಭಿಕ್ಷೆ ಕೊಡಿಸಿ ಭಾರತದಿಂದ ಅಂತ ಬೇಡ್ಕೊಂಡ್ರು. ನಾವು ಹೋಗಲಿ ಪಾಪ ಅಂಥೇಳಿ ಸುಮ್ಮನೆ ಕೂತ್ಕೊಂಡ್ರೆ ಈಗ ಮತ್ತೆ ಶುರು ಇಟ್ಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ ನಮಗೆ ಭಾರತೀಯ ಸೈನ್ಯಕ್ಕೆ. ಇನ್ನು ಮೇಲೆ ವಾಪಸ್ ಅವರು ದಾಳಿ ಮಾಡುವಂಥ ಪ್ರಯತ್ನವನ್ನೇ ಮಾಡಬಾರ್ದು. ಹಾಗೆ ಹೊಡಿಬೇಕು, ನುಗ್ಗಿ ಹೊಡಿಬೇಕು. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಿದ್ದಾರೆ ಅವರು. ಭಾರತ ಇನ್ನೂವರೆಗೂ ಆ ಕೀಳ ಹಂತದ ದಾಳಿಗೆ ಹೋಗಿಲ್ಲ. ಆ ರೀತಿ ಏನಾದರೂ ಶುರು ಮಾಡಿಬಿಟ್ರೆ ಪಾಕಿಸ್ತಾನ 1 ವಾರದಲ್ಲಿ ಕಂಪ್ಲೀಟಾಗಿ ಸುಟ್ಟು ಬೂದಿ ಆಗೋದು ಗ್ಯಾರಂಟಿ ಭಾರತದ ಹೊಡೆತಕ್ಕೆ. 4 ರಾಜ್ಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ನಿರಂತರವಾಗಿ ಡ್ರೋನ್ಗಳನ್ನು ಹಾರಿಸ್ತಾ ಇದೆ, ದಾಳಿಯನ್ನು ಮಾಡ್ತಾ ಇದೆ. ನೋಡಿ, ಎಲ್ಲ ಅವರ ಪ್ರಯತ್ನಗಳನ್ನು ನಮ್ಮ ಸೇನೆ ವಿಫಲಗೊಳಿಸ್ತಾ ಇದೆ. ಇಲ್ಲದೇ ಇದ್ದಿದ್ರೆ ಬಹಳ ದೊಡ್ಡ ಮಟ್ಟದ ಸಾವು ನೋವುಗಳಾಗುವ ಸಾಧ್ಯತೆಗಳಿರ್ತವೆ. ಯಾಕೆಂದರೆ ಅಲ್ಲಿ ಒಂದು ಡ್ರೋನ್ ಬಿತ್ತು ಅಂತ ಹೇಳಿದ್ರೆ ಸುಮಾರು ಒಂದು 500 ಮೀಟರು ಅಥವಾ 1 ಕಿಲೋಮೀಟರ್ ವ್ಯಾಪ್ತಿಗೆ ಅದು ವಿಸ್ತಾರ ಆಗುತ್ತೆ. ಅದರ ಎಫೆಕ್ಟ್ ಆಗಿರುತ್ತೆ, ಸುಟ್ಟು ಬೂದಿ ಆಗಿಬಿಡುತ್ತೆ ಆ ಪ್ರದೇಶ. ಹಾಗಾಗಿಯೇ ನಮ್ಮ ಭಾರತೀಯ ಸೇನಾಧಿಕಾರಿಗಳು ಎಲ್ಲರೂ ಈಗ ಅವರ ಪ್ರತಿಯೊಂದು ಡ್ರೋನ್ಗಳನ್ನು ಕಂಪ್ಲೀಟಾಗಿ ಹೊಡೆದು ಹಾಕ್ತಾ ಇದ್ದಾರೆ. ಇನ್ಮೇಲೆ ಶುರುವಾಗುತ್ತೆ ಆಪರೇಷನ್ ಸಿಂಧೂರ 2.0 ಮುಂದುವರೆದ ಭಾಗ. ಸ್ಟಾಪ್ ಆಯಿತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈಗ ಅಸಲಿ ಯುದ್ಧ ಶುರುವಾದಂಗೆ. ಭಾರತ ಮತ್ತೆ ಪಾಕಿಸ್ತಾನ ಎದುರು ನೋಡಬಾರ್ದು, ಎದ್ದೇಳಬಾರ್ದು, ಆ ರೀತಿಯಾಗಿ ಹೊಡೆದು ಹಾಕಬೇಕು. ಅವ್ರನ್ನ ನಂಬೋಕ್ಕಾಗೋದಿಲ್ಲ. ಈಗ ನೋಡಿ, ಅಮೇರಿಕ ಮಧ್ಯಪ್ರವೇಶ ಮಾಡಿದೆ ಅನ್ನುವಂಥ ಕಾರಣಕ್ಕೆ ಅಲ್ಲಿನ DGMOಗಳು ನಮ್ಮ DGMOಗಳ ಜೊತೆ ಒಂದು ಮಾತುಕತೆ ನಡೆಸಿ ದೂರವಾಣಿ ಮೂಲಕ ಸಂಪರ್ಕ ಮಾಡಿ 12ನೇ ತಾರೀಕಿಗೆ ಮೀಟಿಂಗ್ ಮಾಡೋಣ, ಇದೆಲ್ಲ ಮಾತುಕತೆಗಳಾಗಿತ್ತು. ಆದರೆ ಈಗ ಮತ್ತೆ ಶುರು ಮಾಡಿದ್ದಾರೆ. ಅದಕ್ಕೆ ಫುಲ್ ಸ್ಟಾಪ್ ಹಾಕೋದು ಭಾರತದ ಸೇನೆ. ಹಾಗಾಗಿನೇ ಇನ್ನೂ ನಾವು ನಿರೀಕ್ಷೆ ಮಾಡ್ಬೋದು. ಇನ್ನು ಈಗ 9:15, 12 ಗಂಟೆ ಮೇಲೆ ನೋಡ್ತಾರೆ ನೀವು.
ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಭಾರತದ ದಾಳಿಯ ತೀವ್ರತೆ ಪಾಕಿಸ್ತಾನದಲ್ಲಿ ಹೇಗಿದೆ ಅಂತೇಳಿ. ಅಂದರೆ ಎಣಿಕೆ ಮಾಡಬೇಕು ನಾವು ಎಲ್ಲೆಲ್ಲಿ ದಾಳಿಗಳಾಗಿದೆ ನಮ್ಮ ಭಾರತದಿಂದ ಅಂತ. ಈಗ ಅವರ ಸೇನಾ ನೆಲೆಗಳನ್ನು ಉಡೀಸ್ ಮಾಡಿದರೂ ಕೂಡ ಪಾಕ್ ಬುದ್ಧಿ ಕಲಿತಿಲ್ಲ. ಹಾಗಾಗಿನೇ ಆಗೋದಾಗಿ ಹೋಗಿದೆ. ಹೊಡೆದು ಬಿಸಾಕಿ ಅನ್ನುವಂತಹ ಒತ್ತಾಯಗಳು ಪ್ರತಿಯೊಬ್ಬ ಭಾರತೀಯರಲ್ಲೂ ಕೇಳಿ ಬರ್ತಾ ಇದ್ದಾವೆ. ಸುಮ್ಮನೆ ಬಿಡಬೇಡಿ, ಪಾಠ ಕಲಿಸಿ ಅವರಿಗೆ. ಪದೇ ಪದೇ ಈ ರೀತಿ ನಿಯಮಗಳನ್ನು ಮೀರ್ತಾ ಇದ್ದಾರೆ. ಕದನ ವಿರಾಮಗಳನ್ನು ನೋಡಿ, ಅಲ್ಲಿ ಯುದ್ಧ ಇಲ್ಲದೇ ಇದ್ದರೂ ಕೂಡ ಅವರು ಬಾರ್ಡರಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಕದನ ವಿರಾಮನ ಉಲ್ಲಂಘನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಈಗ